ಕೃತಿಯು ಕೃಷ್ಣನಿಗೆ ಅರ್ಪಣೆಯಾಗಿದೆ. ಈಗ ಕೃತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಸಂದೇಶಗಳನ್ನು ನೀಡಬೇಕಾಗಿ. ಇಷ್ಟು ಪ್ರಬಲವಾದಂತಹ ವ್ಯಾಸ ಸಾಹಿತ್ಯ, ವೈದಿಕ ಸಾಹಿತ್ಯ, ಅದು ರೂಢಮೂಲವಾಗಿದ್ದರೂ ದೃಢಮೂಲವಾಗಿದ್ದರೂ ಕೂಡ ಅದನ್ನು ಶೇಕ್ ಮಾಡಿ, ಅದನ್ನು ಅಲುಗಾಡಿಸಿ ಮತ್ತೆ ಈ ಬೌದ್ಧ ಸಾಹಿತ್ಯ ಇದು ಹೇಗೆ ಬಂತು ಎಂಬುದು ಒಂದು ದೊಡ್ಡ ರೋಚಕವಾದಂಥ ವಿಚಾರ. ಅದಕ್ಕಿಂತಲೂ ಇನ್ನೊಂದು ವಿಚಾರ, ಎಲ್ಲ ತತ್ವವಿಮರ್ಶೆಗಳು, ಎಲ್ಲ ಮತಗಳು ಬೌದ್ಧಾವತಾರ ನಂತರ ಬಂದಿವೆ. 5000 ವರ್ಷಗಳ ಹಿಂದೆ ಪಾಂಡವರ ಕಾಲದಲ್ಲಿ, ರಾಮಾಯಣ ಕಾಲದಲ್ಲಿ ಇಂಥ ವಿಮರ್ಶೆಗಳು, ವಿಚಾರಗಳು ಯಾಕೆ ಮತಗಳು ಬರಲಿಲ್ಲ? ಆವಾಗ ಯಾವ ರೀತಿ ಪರಿಸ್ಥಿತಿ ಇತ್ತು? ಇದು ಕೂಡ ಒಂದು ರೋಚಕವಾದಂತಹ ವಿಚಾರ. ಮತಗಳ ಜೊತೆಗೆ ಮಠಗಳು ಕೂಡ ಆ ಕಾಲದಲ್ಲಿ ಇರಲಿಲ್ಲ. ಈ ಮಠಗಳು ಬಂದದ್ದು ಕೂಡ ಬೌದ್ಧ ಮತ ಬಂದ ಮೇಲೆ. ರಾಮಾಯಣ ಕಾಲದಲ್ಲಿ ಉಡುಪಿ ಮಠಗಳು ಯಾವುದೇ ಇರಲಿಲ್ಲ, ಕುತ್ತಿಗೆ ಮಠ ಇರಲಿಲ್ಲ, ಪೇಜಾವರ ಮಠ ಇರಲಿಲ್ಲ, ಯಾವುದೇ ಇರಲಿಲ್ಲ. ಅದೇ ರೀತಿ ಮಹಾಭಾರತ ಕಾಲದಲ್ಲಿ ಯಾವ ಮಠಗಳು ಇರಲಿಲ್ಲ, ಯಾವ ಇಂತಹ ಒಂದು ವ್ಯವಸ್ಥೆಗಳು ಕೂಡ ಇರಲಿಲ್ಲ. ಎಲ್ಲ ವ್ಯವಸ್ಥೆಗಳು ಬೌದ್ಧ ಅವತಾರದ ನಂತರ ಮೂಡಿ ಬಂದವು. ಅದಕ್ಕಿಂತ ಹಿಂದೆ ಇದು ಯಾಕೆ ಮೂಡಿ ಬರಲಿಲ್ಲ? ಬೌದ್ಧ ಮತ ಇಷ್ಟು ಪ್ರಬಲವಾಗಿ ಎಲ್ಲವನ್ನು ಆವರಿಸಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಎಷ್ಟು ವ್ಯಾಪಕವಾಗಿ, ಎಷ್ಟು ಶೀಘ್ರವಾಗಿ ವ್ಯಾಪಿಸಿತೋ ಅಷ್ಟೇ ಶೀಘ್ರವಾಗಿ ಅದು ಮಾಯವೂ ಕೂಡ ಆಯಿತು. ಇದು ಹೇಗೆ ಸಾಧ್ಯವಾಯಿತು? ಅದು ಸೌಲಭ್ಯ ಇಲ್ಲದೆ ಇದ್ದಂತಹ ಕಾಲದಲ್ಲಿ. ಹೀಗಾಗಿ ವಿಮರ್ಶೆಯನ್ನು ಮಾಡಲಿಕ್ಕೆ ಹೊರಟರೆ ಬಹಳ ರೋಚಕವಾದಂತಹ, ಬಹಳ ಅಪೂರ್ವವಾದಂತಹ ಅಂಶಗಳನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ಎಲ್ಲ ವಿದ್ಯಮಾನಗಳು ನಮ್ಮನ್ನು ಯಾವುದಕ್ಕೆ ಪ್ರೇರೇಪಿಸ್ತೇವೆ ಅಂದರೆ ವಿಮರ್ಶೆಗೆ ಪ್ರೇರಿಸ್ತೇವೆ. ಇವತ್ತು ನಾವು ಸಿದ್ಧ ವಸ್ತುಗಳನ್ನು ಸ್ವೀಕರಿಸುವುದರಲ್ಲೇ ಆಸಕ್ತರಾಗಿದ್ದೇವೆ ಹೊರತು ಸಿದ್ಧತೆಯಲ್ಲಿ ನಾವು ಆಸಕ್ತರಾಗಿಲ್ಲ. ಪ್ರತಿಯೊಬ್ಬರೂ ಕೂಡ ಸ್ವಯಂ ಚಿಂತನೆ ಮಾಡಬೇಕು, ಸ್ವಯಂ ವಿಮರ್ಶೆ ಮಾಡಬೇಕು. ಸ್ವಯಂ ವಿಮರ್ಶೆ ಮಾಡಿ ತನ್ನದೇ ಆದಂತಹ ಒಂದು ಸಿದ್ಧಾಂತವನ್ನು ಅದನ್ನು ತಾನು ಅರಗಿಸಿಕೊಡಬೇಕು. ಹಾಗಂತ ಯಾವುದೇ ಒಂದು ಸಿದ್ಧವಾದಂತಹ ಸಿದ್ಧಾಂತವನ್ನು ಒಪ್ಪಬಾರದು ಅಂತ ಅರ್ಥ ಅಲ್ಲ. ಅದು ತನ್ನ ದೃಷ್ಟಿಯಲ್ಲಿ ನೋಡಿಕೊಳ್ಳತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಸತ್ಯದ ದರ್ಶನ ಆಗಲಿಕ್ಕೆ ಸಾಧ್ಯ ಹೊರತು ಎಲ್ಲವನ್ನು ಕೂಡ ಹಿಂದಿನವರು ಹೇಳಿದ್ದನ್ನು ನಾವು ಸ್ವೀಕಾರ ಮಾಡೋದು, ಎಲ್ಲದಕ್ಕೂ ಕೂಡ ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ, ಆದ್ದರಿಂದ ಒಪ್ಪಿ ಎಂಬಂತಹ ಈ ಒಂದು ಮನೋಭಾವವನ್ನು ನಾವು ಬೆಳೆಸಿಕೊಂಡು ಹೋದರೆ ನಾವು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೆಳೀಬೇಕಾದರೆ ಪ್ರತಿಯೊಂದನ್ನು ಪ್ರಶ್ನಿಸಬೇಕು, ಪ್ರತಿಯೊಂದನ್ನು ಕೆದಕಬೇಕು, ಅದನ್ನು ಮತ್ತೆ ದಡ ತಲುಪಬೇಕು. ನೀರಿಗೆ ಇಳಿಯದೆ ಯಾವುದೂ ದಡವನ್ನು ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀರಿಗೆ ಇಳಿಯುವವರು ಅವರು ದಡ ತಲುಪುವಷ್ಟು ಧೈರ್ಯವನ್ನು ಕೂಡ ಹೊಂದಿರಬೇಕು. ಅಂತಹ ಒಂದು ಕೆಲಸ ಇವತ್ತು